ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್. ನಾನು ನಿಮ್ಮ ಸುಮಾ. ನಾನಿವತ್ತು ನಾನು ಮಾಡಿರುವಂಥ ಕೆಲವೊಂದು ವರ್ಕ್ ಕ್ಲಿಪ್ಗಳನ್ನ ಇವತ್ತು ನಾನು ನಿಮಗೆ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಕೆಲವೊಂದು ಮಿಸ್ ಆಗಿದ್ದಾವೆ, ಕೆಲವೊಂದು ನನ್ನ ಹತ್ರ ಇರುವಂಥವು ಸ್ಟೋರೇಜ್ ಪ್ರಾಬ್ಲಮ್ ಆಗಿ ಕೆಲವೊಂದನ್ನು ನಾನು ಡಿಲೀಟ್ ಮಾಡಿದ್ದೀನಿ. ಇರೋ ಅಂಥದ್ದು ಇವತ್ತಿನ ವಿಡಿಯೋನಲ್ಲಿ ಶೇರ್ನ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಇವೆಲ್ಲ ಆಲ್ರೆಡಿ ಕೆಲವೊಂದು ವೀಡಿಯೋಸ್ಗಳನ್ನ ನೋಡಿರ್ತೀರ. ಇವತ್ತು ಇದ್ರ ಜೊತೆ ಇನ್ಕ್ಲೂಡ್ ಆಗಿ ಇನ್ನೂ ಸ್ವಲ್ಪ ವೀಡಿಯೋಸ್ಗಳು ಬರ್ತವೆ. ನೀವು ನೋಡಿ ನಿಮ್ಗೆ ಯಾವ ಡಿಸೈನ್ ಎಲ್ಲ ಇಷ್ಟ ಆಯಿತು ಅಂತ ಕಮೆಂಟ್ನ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಹೊಸದಾಗಿ ನೋಡ್ತಾ ಇದ್ದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ನ ಮಾಡಿ. ಏನು ಗೊತ್ತಾ, ನನಗೆ ಇನ್ನೂ ಹೊಸ ಸಬ್ಸ್ಕ್ರೈಬರ್ ಬರ್ತಾ ಇರೋದ್ರಿಂದ ಅವರಿಗೋಸ್ಕರನೇ ಈ ವಿಡಿಯೋ ಅಂತ ಹೇಳ್ಬೋದು. ಕೆಲವೊಂದು ನನ್ನ ಟ್ರೈನಿಂಗ್ ಸೆಕ್ಷನಲ್ಲಿ ಮಾಡಿರೋಂಥ ಡಿಸೈನ್ಸ್ಗಳಿದ್ದಾವೆ, ಕೆಲವೊಂದು ನಾನು ನ್ಯೂ ಆಗಿ ಮಾಡಿರೋಂಥ ಡಿಸೈನ್ಸ್ಗಳಿದ್ದಾವೆ. ನೋಡಿ, ನಿಮಗೆ ನಾನು ಮಾಡಿರೋಂಥ ಪ್ರತಿಯೊಂದು ಡಿಸೈನ್ಸ್ಗಳು ನಿಮಗೆ ಈ ವಿಡಿಯೋನಲ್ಲಿ ಸಿಗ್ತವೆ ಅಂತ ಹೇಳ್ಬೋದು. ಒಂದಕ್ಕಿಂತ ಒಂದು ಚೆನ್ನಾಗಿದ್ದಾವೆ ಫ್ರೆಂಡ್ಸ್. ಇದು ನನ್ನ ಟ್ರೈನಿಂಗಲ್ಲಿದ್ದಾಗಲೇ ಮಾಡಿರೋವಂಥದ್ದು. ಇವಾಗ ನೋಡಿ, ಇದು ನಾನು ಬ್ಲೌಸಿಗೆ ಹಾಕಿರೋವಂಥದ್ದು. ಇದು ಅದೇ ನಾನು ಕಡಿಮೆಗೆ ಮಾಡಿಕೊಡ್ತೀನಿ ಅಂತ ಹೇಳಿದ್ನಲ್ವ. 400ಗಾದರೆ ನಿಮಗೆ ಈ ಥರ ಬಾಲ್ ಚೈನ್ ಬರುತ್ತೆ, 350ಗಾದರೆ ನಿಮಗೆ ಬಾಲ್ ಚೈನ್ ಬರಲ್ಲ. ಈ ಥರ ನಿಮಗೆ ವೇರಿಯೇಷನ್ ಆಗುತ್ತೆ. 350ಗೂ ಕೂಡ ಮಾಡ್ಕೋಬೋದು. ನೋಡೋಣ, ಮುಂದಿನ ದಿನಗಳಲ್ಲಿ ಇನ್ನೂ ಕಡಿಮೆ ಅಂದರೆ ಸ್ವಲ್ಪ ಫುಲ್ಲು ಚಿಕ್ಕದಾಗಿ ಮಾಡಿ ಅದಕ್ಕೆ ಒಂದು ಲೋ ಪ್ರೈಸ್ ಅಂತ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಯಾವುದೇ ಥರ ಆಗುತ್ತೆ ಅಂತ. ಈ ಡಿಸೈನ್ ಅಂತೂ ನಾನು ತುಂಬ ಜನಕ್ಕೆ ಮಾಡಿಕೊಟ್ಟಿದ್ದೀನಿ ಫ್ರೆಂಡ್ಸ್. ನಾನು ತುಂಬ ಜನಕ್ಕೆ ಮಾಡಿಕೊಟ್ಟಿದ್ದೀನಿ. ನೋಡಿ, ಕೆಲವೊಂದನ್ನು ನಾನು ಇಟ್ಕೊಂಡಿದ್ದೀನಿ, ಕೆಲವೊಂದನ್ನು ಡಿಲೇಟ್ ಆಗಿಬಿಟ್ಟಿರ್ತವೆ. ಇದು ಇದ್ರದ್ದು ಅದಕ್ಕೆ ಮ್ಯಾಚ್ ಆಗೋ ಥರ ಸ್ಲೀವ್ಸ್ದು ಫ್ಲವರ್, ಇದು ಸ್ಲೀವ್ಸ್ ಡಿಸೈನ್. ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅದಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗೋ ಥರ ಇದು ನಾನು ಮಾಡಿರೋವಂಥದ್ದು. ಥ್ರೆಡ್ ವರ್ಕಲ್ಲಿ ಏನು ಅಂತ ಅಂದರೆ, ನಾವು ಒಂದಕ್ಕಿಂತ ಒಂದು ನಾವು ತುಂಬ ಚೆನ್ನಾಗಿ ಕ್ರಿಯೇಟಾಗಿ ಮಾಡ್ಕೋಬೋದು. ಅದು ಎಷ್ಟು ಅಗಲವಾಗಿ ಮಾಡ್ಕೋಬೋದು, ಎಷ್ಟು ಚಿಕ್ಕವಾಗಿ ಮಾಡ್ಕೋಬೋದು. ಈ ಥರ ನಮಗೆ ಅಡ್ವಾಂಟೇಜು ತುಂಬಾ ಇದೆ ಮಿಷಿನ್ ಎಂಬ್ರಾಯ್ಡ್ರಿಯಲ್ಲಿ. ಓಕೆನಾ. ಇದನ್ನು ಕೂಡ ಒಂದು ಡಿಸೈನು. ಇದು ನೆಕ್ಸ್ಟ್ ನೋಡಿ, ಇದು ತುಂಬಾ ಚೆನ್ನಾಗಿತ್ತು ಡಿಸೈನು. ಇದು ಹೆವಿ ಡಿಸೈನ್ ಅಂತ ಹೇಳ್ಬೋದು. ಏನು ಅಂದರೆ, ಇದು ಸ್ಲೀವ್ಸಿಗೊಂದು ತುಂಬ ಚೆನ್ನಾಗಿ ಬಂದಿದೆ. ಅದ್ರದ್ದು ಮುಂದೆ ಇದು ಸ್ಲೀವ್ಸ್ ಬಂದುಬಿಟ್ಟು ಇದೇ ಒಂಥರ ಗ್ರೀನ್ ಬರ್ತಾ ಇದೆ, ಅದು ಇರೋದೇ ಒಂಥರ ಗ್ರೀನು ಬ್ಲೌಸು. ಇದು ಅವರು ತುಂಬ ಹೆವಿ ಹೇಳಿದರು, ಹಂಗಾಗಿ ಸ್ವಲ್ಪ ಹೆವಿನೇ ಮಾಡಿದ್ದೀನಿ. ಇದು 1500. ಇದು ಸ್ಲೀವ್ಸಿಗೊಂದು ತುಂಬ ಹೆವಿ ಬಂದಿದೆ. ತುಂಬ ಚೆನ್ನಾಗಿದೆ ಡಿಸೈನು. ಮುಂದೆ ಇದ್ರದ್ದು ಗ್ರೀನ್ದೊಂದು ನಾನು ತಮ್ನೇಲಿಗೆ ತೊಗೊಂಡಿರೋ ಪಿಕ್ಚರ್ ಇದೆ ನೋಡಿ. ಇದು ನೋಡಿ ಫ್ರೆಂಡ್ಸ್, ಕಾಸಿನ ಡಿಸೈನು. ನಿಜವಾಗ್ಲೂ ಅವರು ಇದು ಮಾಡಿಕೊಟ್ಮೇಲೆ ಗುರುಪ್ರವೇಶಕ್ಕೆ ವೇರ್ ಮಾಡಿದರು. ಇದನ್ನು ಅವ್ರ ಗೃಹ ಪ್ರವೇಶಕ್ಕೆ ಬೇರೆಯವ್ರ ಹತ್ರ ಸ್ಟಿಚ್ ಮಾಡಿಸಿರೋ ಬ್ಲೌಸ್ನ ಬಿಟ್ಟು ನಾನು ಮಾಡಿಕೊಟ್ಟಿರೋ ಅಂಥ ಬ್ಲೌಸ್ನ ವೇರ್ ಮಾಡಿದರು. ಅವ್ರು ಫೋನ್ ಮಾಡಿ ಹೇಳಿದರು ನನಗೆ, ತುಂಬ ಚೆನ್ನಾಗಿದೆ ಡಿಸೈನು ಸುಮಾ, ತುಂಬ ಚೆನ್ನಾಗಿ ಮಾಡಿದೀಯಾ, ನಾನು ಇದನ್ನೇ ನಮ್ಮ ಗೃಹ ಪ್ರವೇಶಕ್ಕೆ ನಾನು ಹಾಕ್ಕೊಳ್ತೀನಿ ಅಂತ ಹೇಳಿದರು. ಇದಂತೂ ತುಂಬ ಚೆನ್ನಾಗಿತ್ತು. ಇದನ್ನ ನೋಡಿನೇ ನಾನು ನನ್ನ ತಮ್ಮನ ಮದುವೆಯಲ್ಲಿ ನಾನು ನೆಕ್ ಮಾತ್ರ ಮಾಡ್ಕೊಂಡಿದ್ದೀನಿ. ಇದು ಸ್ಲೀವ್ಸು ಇದೆ ನೋಡಿ, ಸ್ಲೀವ್ಸನ್ನು ತೋರಿಸ್ತಾ ಇದ್ದೀನಿ. ನಾನು ಬರೀ ನೆಕ್ ಮಾಡ್ಕೊಂಡಿದ್ದೆ. ಸ್ಯಾರಿ ಬಂದುಬಿಟ್ಟು ಗ್ರೀನ್ ಇದೆ. ಇದು ಬ್ಲೌಸ್ ಬಂದುಬಿಟ್ಟು ಡಾರ್ಕ್ ಪರ್ಪಲ್ ಇದೆ. ತುಂಬ ಚೆನ್ನಾಗಿತ್ತು ಕಾಂಬಿನೇಷನು. ಅಲ್ಲಿ ಕುಚ್ಚು ಕಟ್ಟಿಸಿದ್ದೀನಿ ನೋಡಿ, ಕಾಣಿಸ್ತಾ ಇದೆ. ಮತ್ತು ನೆಕ್ಸ್ಟ್ ಬರೋ ಡಿಸೈನು ಕೂಡ ಅವ್ರದ್ದೇ ಇನ್ನೊಂದು ಡಿಸೈನು. ಇದು ಕೂಡ ನನಗೆ ಹೇಳಿದ್ನಲ್ವ ಅವ್ರದ್ದೇ. ಇದು ನೈಟಿಗೆ ವೇರ್ ಮಾಡಿದ್ರು. ಇದು ಡಿಸೈನು ಬ್ಲೌಸು ನೈಟಿಗೆ ವೇರ್ ಮಾಡಿದರು. ಈ ಡಿಸೈನ್ ಬ್ಲೌಸ ಬೆಳಗ್ಗೆಗೆ ನಾನು ಕಾಸ್ಟ್ ಡಿಸೈನ್ ತೋರಿಸಿದ್ನಲ್ಲ ಅದನ್ನು ವೇರ ಮಾಡಿದರು. ಇದು ಕೂಡ ಮೆರೂನ್ ಕಲರು ಮತ್ತು ಇದು ಯಾವುದು ಒಂಥರ ರಮಾ ಗ್ರೀನ್ ಲೈಟ್ ಕಲರ್ ಅಂತ ಹೇಳ್ಬೋದು. ಇದು ಸ್ಲೀವ್ಸ್ ಡಿಸೈನ್ ಮುಂದೆ ಪಿಕ್ ಇದೆ. ನಿಜವಾಗ್ಲೂ ಸ್ಲೀವ್ಸ್ ಡಿಸೈನ್ ಅಂತೂ ಸಖತ್ತು ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಇದು ಡಿಸೈನು ತುಂಬ ಚೆನ್ನಾಗಿ ಬಂದಿದ್ದಾವೆ ಡಿಸೈನ್, ಯಾವುದೂ ಕಳಪೆ ಇಲ್ಲ ಫ್ರೆಂಡ್ಸ್. ಟ್ರೈನಿಂಗಲ್ಲಿ ಅಂದರೆ ಟ್ರೈನಿಂಗು ಎಲ್ಲರೂ ಮಾಡ್ತಾ ಇದ್ದಾಗ ನಾನಂತೂ ಹೇಳ್ತೀನಿ ನಾನು ಯಾವ ಟ್ರೈನಿಂಗಲ್ಲಿ ಮಾಡಿದ್ದೀನಿ, ಯಾವುದು ನಾನು
ಇದ್ರಲ್ಲಿ ಮಾಡಿದ್ದೀನಿ ಅಂತ. ಇದು ನಾನು ನಿಮಗೆ ಒಂದೊಂದು ಐಡಿಯಾಸ್ಗಳು ಬರಲಿ ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋಗಳನ್ನ ಹಾಕ್ತೀನಿ. ಈಗ ಹೊಸ್ದಾಗಿ ತುಂಬ ಜನ ಥ್ರೆಡ್ ವರ್ಕ್ನ ಕಲಿತಾ ಇದ್ದಾರಲ್ಲ, ಅವ್ರಿಗೆಲ್ಲ ಯೂಸ್ ಆಗುತ್ತೆ ಅಂತ ನಾನು ನೋಡೋಣ ನೆಕ್ಸ್ಟು ಒಂದು ಯಾವ ಥರ ಅಂದರೆ ಡಿಸೈನು ಟ್ರೇಸ್ ಮಾಡೋ ವಿಡಿಯೋ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ನೋಡಿ, ಇದನ್ನು ಕೂಡ ಒಂದು ಮದುವೆ ಬ್ಲೌಸ್ದು ಇದು ಅಂದರೆ ಸ್ವಲ್ಪ ಏಜ್ ಆಗಿರೋವಂಥದ್ದು. ಹಂಗಾಗಿ ಅದಕ್ಕೆ ನಾನು ಈ ಥರ ಇದು ಮಾಡಿದೆ. ಇದು ಬಂದ್ಬಿಟ್ಟು 550 ಬರುತ್ತೆ ಫ್ರೆಂಡ್ಸ್. ಇದು 550 ಬರುತ್ತೆ. ನಿಮಗೆ ಇದೇ ಡಿಸೈನ್ಗೆ ಸ್ವಲ್ಪ ಸ್ಟೋನ್ ಚೈನ್ ಎಲ್ಲ ಬರುತ್ತೆ ಅಂದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ ಅಮೌಂಟು, ಈ ಥರ ಹೇಳ್ಬೋದು. ನಾನು ಸ್ವಲ್ಪ ಅಮೌಂಟ್ದು ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ನಿಮ್ಗೆ ಯಾರಿಗಾದರೂ ಮಾಡಿಸ್ಕೋಬೇಕು ಅನ್ನಂಗಿದ್ರೆ ನನ್ನ ಚಾನಲ್ಗಳಲ್ಲಿ ನನ್ನ ಫೋನ್ ನಂಬರ್ ಇರ್ತವೆ. ಆವಾಗ ನೀವು ಅದನ್ನು ತಗೊಂಡು ಬೇಕಾದ್ರೆ ನೀವು ಕಾಲ್ ಮಾಡಿ ನೀವು ಕೊರಿಯರ್ ಮಾಡ್ಬೋದು. ಇದನ್ನು ಕೂಡ ಒಂದು ಡಿಸೈನು, ನಾನೇ ಡಿಸೈನ್ ಲೀಫ್ನ ತುಂಬ ಸಣ್ಣದಾಗಿ ಹಾಕಿರೋ ಅಂಥದ್ದು. ಇದು ಕೂಡ ತುಂಬಾ ಚೆನ್ನಾಗಿದೆ ಡಿಸೈನು. ಇದು ಬಂದ್ಬಿಟ್ಟು ನೆಕ್ಸ್ಟ್ ಇದು ಮದುವೆ ಬ್ಲೌಸೇ. ಇದು ಬಂದುಬಿಟ್ಟು ನಾನು ನೋಡಿ ಮಾಡಿದಂಥದ್ದು. ಅಂದರೆ ಒಂದು ಪಿಕ್ಚರ್ ಇರುತ್ತಲ್ವ ನಮ್ಮ ಹತ್ರ, ಎಲ್ಲಾದರೂ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿರ್ತೀವಲ್ವ, ಆ ಸ್ಕ್ರೀನ್ಶಾಟ್ನ ನೋಡಿ ಮಾಡಿರುವಂಥ ಡಿಸೈನ್ ಇದು ಕೂಡ. ಅಂದರೆ ಇದು ರಿಯಲ್ಲಾಗಿ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಬಟ್ ನಿಮಗೆ ಯಾವ ಥರ ಅನ್ನಿಸ್ತಾ ಇದೆ ಗೊತ್ತಿಲ್ಲ. ನಾನಿಲ್ಲಿ ಡಬಲ್ ಕಲರ್ ದಾರ ಹಾಕ್ಕೊಂಡಿದ್ದೀನಿ. ಪಿಂಕ್ ಮತ್ತು ಲೈಟ್ ಪಿಂಕ್ ಆ ಥರ ಬಂದಿತ್ತು ದಾರ, ಡಬಲ್ ಶೇಡಲ್ಲಿ ಬರುತ್ತಲ್ಲ ಆ ಥರ ದಾರ ಹಾಕ್ಕೊಂಡು ವರ್ಕ ಮಾಡಿರೋವಂಥದ್ದು. ಇದಕ್ಕೆ ಸ್ಲೀವ್ಸು ಬಂದ್ಬಿಟ್ಟು ಚೆನ್ನಾಗಿ ಮಾಡಿದೆ ಫ್ರೆಂಡ್ಸ್. ಅದ್ರದ್ದು ಪಿಕ್ಕು ನಾನು ತೊಗೊಂಡಿಲ್ಲ. ಇದನ್ನು ಕೂಡ ಒಂದು ಮದುವೆ ಬ್ಲೌಸೇ. ನೋಡಿ, ಈ ಥರ ಮ್ಯಾಂಗೋ ಶೇಪ್ ಇಟ್ಟಿದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಇದು ಡಿಸೈನು. ಬಟ್ ಅವರು ಟ್ಯಾಗೆಲ್ಲ ಇಡಿಸ್ಕೊಂಡಿಲ್ಲ. ಟ್ಯಾಗ್ ಅವ್ರು ಬೇಡ ಅಂದರೆ ನಾನು ಇಡಲ್ಲ ಫ್ರೆಂಡ್ಸ್. ಆಲ್ಮೋಸ್ಟ್ ಬ್ಲೌಸ್ ಅಷ್ಟು ಚೆನ್ನಾಗಿ ಕೂತಿರ್ತವೆ. ನಾವು ಬ್ಲೌಸೇನು ಆ ಥರ ಶೋಲ್ಡರ್ ಡ್ರಾಪ್ ಆಗೋದು ಆ ಥರದ್ದು ಏನೂ ಆಗೋದಿಲ್ಲ. ಹಂಗಾಗಿ ನಾನು ಅವ್ರಿಗೆ ಟ್ಯಾಗ್ ಇಟ್ಟಿರಲಿಲ್ಲ. ನಾನು ವೇರ್ ಮಾಡಿನೇ ಅವರಿಗೆ ನಾನು ತೋರಿಸೋವಂಥದ್ದು. ನಾನು ನಿಮಗೆ ಒಂದೇ ಒಂದು ಪಿಕ್ ಆಗ್ತಾ ಅದು ಮೂವ್ ಆಗ್ತಾಯಿದ್ರೆ ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಹಂಗಾಗಿ ಸ್ವಲ್ಪ ಲೆಂತ್ ಇಟ್ಟಿದ್ದೀನಿ, ಅದನ್ನ ಸ್ವಲ್ಪ ಇದು ಮಾಡಿದ್ದೀನಿ. ಇದಂತೂ ಬಿಡಿ ಫ್ರೆಂಡ್ಸ್, ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ಆದರೆ ಫ್ಯಾಬ್ರಿಕ್ ನೋಡಬೇಕಿತ್ತು ಹೆಂಗಿತ್ತು ಅಂತ. ಯಪ್ಪ ದೇವ ಅನ್ನಂಗಿತ್ತು. ಕ್ಲಿಪ್ಪಿಂಗ್ ಇತ್ತಲ್ಲ ಅದಕ್ಕೆ ಹಾಕಿದ್ದೀನಿ. ನಿಜವಾಗ್ಲೂ ಫ್ಯಾಬ್ರಿಕ್ಕು ನಾರ್ಮಲ್ ಸಿಲ್ಕ್ ಸ್ಯಾರಿ ಥರನೇ ಇದ್ದಿದ್ರೆ ಎಷ್ಟು ಚೆನ್ನಾಗಿ ಬಂದಿರ್ತಿತ್ತು. ಇದು ಅಂದರೆ ತುಂಬ ಚೆನ್ನಾಗಿ ಬರ್ತಿತ್ತು. ಇದು ಒಳ್ಳೆ ರಬ್ಬರ್ ಥರ ಇತ್ತು ಫ್ಯಾಬ್ರಿಕ್ಕು. ನಾನು ಆವಾಗಲೇ ಮುಂಚೆ ತೋರಿಸಿದ್ನಲ್ವ ನಿಮಗೆ ಒಂದು ಬ್ಯಾಕ್ ಡಿಸೈನು, ಇದು ಹೆವಿ ಇದೆ ಅಂತ. ನೋಡಿ, ಸ್ಲೀವ್ಸ್ ಡಿಸೈನು ಈ ಥರ ಇದೆ. ಸ್ಲೀವ್ಸು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸ್ಲೀವ್ಸ್ ಡಿಸೈನು. ಈ ಥರ ಅದಕ್ಕೆ ಕೆಳಗಡೆ ಪರ್ಲದು, ಅದನ್ನ ಗೋಲ್ಡ್ ಪರ್ಲದು ಇದು ಹ್ಯಾಂಗಿಂಗ್ ಎಲ್ಲ ಹಾಕಿದ್ದೆ ಸ್ಲೀವ್ಸಿಗೆ. ನಾನೊಂದು ಸ್ಟಿಚ್ ಮಾಡ್ಕೋಬೇಕು ಫ್ರೆಂಡ್ಸ್. ನಿಜವಾಗ್ಲೂ ಟೈಮು ಆದರೆ ಖಂಡಿತವಾಗ್ಲೂ ಮಾಡ್ಕೋಬೇಕು. ನಮಗೆ ಫಂಕ್ಷನ್ ಹಿಂದೆ ಎಲ್ಲ ಬ್ಲೌಸು ಹೊಲ್ಕೊಂಡು ಕೂತ್ಕೊತೀವಿ, ಏನೂ ಮಾಡ್ಕೊಳಕ್ಕಾಗಲ್ಲದಿಲ್ಲ ಆ ಟೈಮಲ್ಲಿ. ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ನಲ್ವ, ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಝೂಮ್ ಹಾಕ್ಕೊಂಡು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಏನಿಲ್ಲ. ಇವೆಲ್ಲ ಯಾವುದು ವೀಡಿಯೋಸ್ ಎಲ್ಲ ಫ್ರೆಂಡ್ಸ್, ಎಲ್ಲ ಫೋಟೋಸು ಕ್ಲಿಪ್ಪಿಂಗ್ ಫೋಟೋಸ್ ತೊಗೊಂಡಿರೋ ಅಂಥದ್ದು. ಇವಾಗ ನಾನು ಆವಾಗಲೇ ತೋರಿಸ್ನಲ್ವ ನಿಮಗೆ ಒಂದು ಡಿಸೈನು, ಅದು ತೋರಿಸಿದ್ರೆ ಇನ್ನೂ ಇಲ್ಲವೋ ಗೊತ್ತಿಲ್ಲ, ಮುಂದೆ ಬರುತ್ತೆ ಏನೋ ಗೊತ್ತಿಲ್ಲ. ಅದರದ್ದು ಫ್ರಂಟ್ ಡಿಸೈನು ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಇದು 2 ಮತ್ತು ಬ್ಯಾಕ್ ಮಾಡಿರೋವಂಥದ್ದು. ಇದು ಯೂಟ್ಯೂಬ್ ವೀಡಿಯೋಗೆ ಅಂತಲೇ ಸ್ವಲ್ಪ ಆಗಿರೋ ಒಂದು ಬೇಸಿಕ್ ಸ್ಟಿಚಸ್ಗಳನ್ನ ನಾನು ಮಾಡಿದ್ದೆ. ನಾನು ತುಂಬ ಚೆನ್ನಾಗಿತ್ತು ಇದು. ಹಂಗಾಗಿ ಇದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ನ ಮಾಡ್ಕೊಂಡಿದ್ದೀನಿ. ಈಗ ಸಿಂಪಲ್ಲಾಗಿ ಮಾಡಿಸ್ಕೊಳ್ಳೋರಿದ್ರೆ ಈ ಥರ ಡಿಸೈನ್ ಅಂತ ತೋರಿಸಿ ಅವರು ಮಾಡ್ಕೋಬೋದು. ಹಂಗಾಗಿ ಕೆಲವೊಂದು ಸಿಂಪಲ್ ಡಿಸೈನ್ನ ನನ್ನ ಫ್ರೀ ಟೈಮಲ್ಲಿದ್ದಾಗ ಈ ಥರ ಎಲ್ಲ ನಾನು ಮಾಡಿ ಯೂಟ್ಯೂಬಲ್ಲಿ ಹಾಕ್ತಾಯಿರ್ತೀನಿ. ನನ್ನ ಯೂಟ್ಯೂಬಲ್ಲಿ ತುಂಬಾ ಡಿಸೈನ್ಸ್ಗಳು ವೀಡಿಯೋಸ್ಗಳಿದೆ. ಖಂಡಿತವಾಗ್ಲೂ ನಿಮ್ಗೆ ಯೂಸ್ ಆಗುತ್ತೆ ಅನ್ನಂಗಿದ್ರೆ ನೋಡ್ಬೋದು. ಓಕೆನಾ. ಇದು ಸಿಂಪಲ್ ಡಿಸೈನ್ ಅಂತ ತೋರ್ಸೋಕ್ಕೋಸ್ಕರ ಒಂದು ವಿಡಿಯೋ ಮಾಡಿದ್ದೆ ನಾನು, ಅದ್ರ ಕ್ಲಿಪ್ಪಿಂಗ್ ಇದು ಬಂದುಬಿಟ್ಟು ನಾನು ನೋಡಿ ನಾನು ಪರ್ಪಲ್ ಕಲರ್ ಬ್ಲೌಸ್ ತೋರಿಸಿದ್ನಲ್ಲ ಅದನ್ನು ನೋಡಿ ನನಗೆ ತುಂಬಾ ಇಷ್ಟ ಆಯಿತು ಅಂತ ನಾನು ಬರೀ ನೆಕ್ಕಿಗೆ ಮಾತ್ರ ಮಾಡ್ಕೊಂಡಿರೋ ಅಂಥದ್ದು.
ನನಗೆ ಇದು ತುಂಬಾ ಇಷ್ಟ ಆಗಿತ್ತು. ಎಲ್ಲರೂ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ಇದು ನಾನು ನಿನ್ನೆನಲ್ಲೇ ವಿಡಿಯೋ ಹಾಕಿರೋ ಅಂಥ ಪಿಕ್ ಇದು. ನೋಡಿ, ಇದು ಒಂದು ಡಿಸೈನ್. ಇದಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಒಂದಕ್ಕಿಂತ ಒಂದು ಚೆನ್ನಾಗಿದ್ದಾವೆ ಫ್ರೆಂಡ್ಸ್ ಡಿಸೈನು. ಏನು ಗೊತ್ತಾ, ಸ್ಟೋನ್ ಚೈನ್ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಮತ್ತು ನಾನು ನೆಕ್ಸ್ಟು ನಮ್ಮ ಅಮ್ಮನ ಬ್ಲೌಸಿಗೆ ಇದು ಟ್ರೈನಿಂಗಲ್ಲಿದ್ದಾಗೆ ಹಾಕಿರುವಂಥದ್ದು. ನಾನಿನ್ನು ಒಂದು 1 ಮಂತ 1.5 ಮಂತ ಕಲ್ತಿದ್ದೆ ಅಷ್ಟೇ ನಾನು ಆವಾಗ. ನಾನು ಇದನ್ನು ನಮ್ಮ ಅಮ್ಮನ ಬ್ಲೌಸಿಗೆ ಹಾಕಿರುವಂಥದ್ದು. ಇದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು, ಸಖತ್ತು ಚೆನ್ನಾಗಿ ಕಾಣ್ತೈತೆ ನೋಡಿ. ನಮ್ಮ ಅಮ್ಮ ಬ್ಲೌಸ್ ನಾನೇ ಸ್ಟಿಚ್ ಮಾಡಿರೋವಂಥದ್ದು. ಎಷ್ಟು ಚೆನ್ನಾಗಿ ಕೂತಿದೆ ನೋಡಿ, ಎಲ್ಲೂ ಕೂಡ ಒಂಚೂರು ಜಾರ್ತಾ ಇಲ್ಲ, ಶೋಲ್ಡರ್ ಡ್ರಾಪ್ ಆಗಲ್ಲ. ಓಕೆನಾ. ಇದು ನಾನು ನೆಕ್ಸ್ಟು ಇದೇ ಥರದ್ದು, ಇದು ನನ್ನ ಟ್ರೈನಿಂಗಲ್ಲಿ ಹಾಕಿರೋವಂಥದ್ದು ಫ್ರೆಂಡ್ಸ್. ಇದು ಯಾವುದೇ ಥರದ ಬ್ಲೌಸಿಗೆ ಹಾಕಿರೋವಂಥದ್ದಲ್ಲ. ಇದು ನಾನು ಯಾರಾದ್ರೂ ಕಸ್ಟಮರ್ ಬಂದರೆ ತೋರ್ಸೋಕ್ಕೆ ಅಂದ್ಬಿಟ್ಟು ನಾನು ಹಾಕಿಟ್ಕೊಂಡಿರೋವಂಥದ್ದು. ನೆಕ್ಕಿಗೆ ಈ ಥರ ಬರುತ್ತೆ, ಮತ್ತು ಸ್ಲೀವ್ಸಿಗೆ ಇಲ್ಲಿ ಮಧ್ಯದಲ್ಲಿ ಹಾಕಿದ್ದೀನಲ್ಲ ಫ್ಲವರು, ಆ ಥರ ಬರುತ್ತೆ. ಮತ್ತು ಇದು ಬಂದುಬಿಟ್ಟು ನನ್ನ ಟ್ರೈನಿಂಗಲ್ಲಿ ನಾನೇ ಹಾಕ್ಕೊಂಡಿರೋವಂಥದ್ದು. ಇನ್ನು 20 ಡೇಸು ಆಗಿರಲಿಲ್ಲ, ಬಟ್ ನನಗೆ ಕಲಿತು ಅಷ್ಟೊತ್ತಿಗೆ ನನ್ನ ತಮ್ಮನ ಎಂಗೇಜ್ಮೆಂಟ್ ಬಂದಿತ್ತು. ನಾನೇ ಆದರೆ ಅಷ್ಟು ಫಿನಿಶಿಂಗ್ ಬಂದಿಲ್ಲ ಇದು, ಆದರೂ ನಾನು ವೇರ್ ಮಾಡಿದ್ದೆ. ಇದಂತೂ ಬ್ಲೌಸು, ಇದು ನನ್ನದೇ ಬ್ಲೌಸ್ ಇದು. ಇದಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಡಿಸೈನು. ಇದೊಂದು ಸ್ಲೀವ್ಸ್ ಡಿಸೈನು ನೋಡಿ, ಈ ಥರ ಸ್ಲೀವ್ಸ್ ಡಿಸೈನ್ನ ಮಾಡಿಕೊಂಡಿದ್ದೆ. ಮತ್ತು ಇದು ಕೂಡ ನನ್ನ ಟ್ರೈನಿಂಗ್ ಇದರಲ್ಲೇ ಹಾಕಿರೋ ಅಂಥದ್ದು. ಇವೆಲ್ಲ ನನ್ನ ಅಂಗಡಿ ಡಿಸ್ಪ್ಲೇನಲ್ಲಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಯಾಕೆಂದರೆ ಅಲ್ಲಿ ಸ್ವಲ್ಪ ಬಿಸಿಲು ಬರುತ್ತೆ. ಈ ಥರ ರಾ ಸಿಲ್ಕ್ ಬಟ್ಟೆಗಳಾದರೆ ಕಲರ್ ಶೇಡ್ ಆದ್ರೂ ನಂಗೆ ಏನೋ ಇದಿಲ್ಲ, ಆದರೆ ನಾರ್ಮಲ್ ಬ್ಲೌಸ್ ಹಾಕೋಕ್ಕಾಗಲ್ಲ. ಇದು ನೋಡಿ ಕರೆಕ್ಟಾಗಿ ಇದು ನನ್ನ ಟ್ರೈನಿಂಗಲ್ಲೇ ಮಾಡಿರೋವಂಥದ್ದು. ಬಟ್ ನೋಡಿ ಶೇಪ್ಗಳು ನಿಮಗೆ ಅಲ್ಲಿ ಟ್ರೈನಿಂಗಲ್ಲಿ ಮಾಡುವಾಗ ಇವೆಲ್ಲ ಬರ್ತವೆ. ಓಕೆನಾ. ನಾನು ಎಷ್ಟಾಗಿ ಹೇಳ್ತಾ ಇದ್ದೀನಿ, ನನ್ನ ಟ್ರೈನಿಂಗಲ್ಲಿ ಯಾವ್ದು ಮಾಡಿದ್ದೀನಿ, ನನ್ನ ಇದರಲ್ಲಿ ಯಾವ್ದು ಮಾಡಿದ್ದೀನಿ ಅಂತ. ಇದು ಕೂಡ ನನ್ನ ಟ್ರೈನಿಂಗಲ್ಲೇ ಮಾಡಿರೋವಂಥದ್ದು. ಇದು ಬಂದುಬಿಟ್ಟು ಫ್ರೆಂಡ್ಸು, ಇದು ಬಂದು ಫ್ರೆಂಡ್ಸ್ ಇದು ಹ್ಯಾಂಡ್ ವರ್ಕಲ್ಲಿ ದಾರ ಸೇರಿಸಿ ಮಾಡಿರೋವಂಥದ್ದು. ನಾನು ಆ ಪಿಕ್ಚರ್ ನೋಡಿಬಿಟ್ಟು ಥ್ರೆಡ್ ವರ್ಕಲ್ಲಿ ಮಾಡಿದ್ದೆ, ಬಟ್ ಫಿನಿಶಿಂಗ್ ಅಷ್ಟಿದೆ. ಇದು ಬಂದುಬಿಟ್ಟು ಬ್ಲೌಸು, ಸಿಲ್ಕ್ ಸ್ಯಾರಿ ಬ್ಲೌಸೇ. ಇದನ್ನೂ ಒಂದು 3-4 ಮಾಡಿಕೊಟ್ಟಿದ್ದೀನಿ ಫ್ರೆಂಡ್ಸ್, ಇದೇ ಡಿಸೈನು. ಇವಾಗ ನೋಡಿ, ಇದು ಬಂದುಬಿಟ್ಟು ಗ್ರೀನ್, ಇದು ಯಾವುದ್ಯಾವುದೋ ಕಲರ್ ಕಾಣಿಸ್ತಾ ಇದೆ. ಇದು ಬಂದುಬಿಟ್ಟು ರೆಡಿ ಬ್ಲೌಸು, ಅಂದರೆ ಅವ್ರು ಬೇರೆಯವ್ರ ಹತ್ರ ಸ್ಟಿಚ್ ಮಾಡಿಸಿರೋದಕ್ಕೆ ಬರೀ ಸ್ಲೀವ್ಸಿಗೆ ಮಾತ್ರ ಈ ಥರ ಡಿಸೈನ್ಸ್ ಹಾಕಿಸ್ಕೊಂಡಿದ್ರು. ಹಂಗಾಗಿ ಇದು ಒಂದು ಪಿಕ್ ಇತ್ತು, ಇದನ್ನು ಕೂಡ ಹಾಕಿದ್ದೀನಿ. ಮತ್ತು ಇದು ಒಂದು ಸ್ಯಾರಿ ಬ್ಲೌಸ್, ಅಂದರೆ ಸ್ಯಾರಿಗೆ ಮಾಡಿಸ್ಕೊಟ್ಟಿದ್ದು ಅಂಥದ್ದು. ಇದು ಕೂಡ ತುಂಬಾ ಚೆನ್ನಾಗಿದೆ ಡಿಸೈನು. ನೋಡಿ ನಿಮಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೆವಿ ಬ್ಲೂ ಮತ್ತು ರಮಾ ಗ್ರೀನ್ ಸ್ಯಾರಿ, ಬ್ಲೌಸ್ ಬಂದುಬಿಟ್ಟು ರಮಾ ಗ್ರೀನು, ಸ್ಯಾರಿ ಬಂದುಬಿಟ್ಟು ನೆವಿ ಬ್ಲೂ ಇತ್ತು. ಇದು ಕೂಡ ತುಂಬಾ ಚೆನ್ನಾಗಿದೆ, ಶೇಫು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಮತ್ತು ನೆಕ್ಸ್ಟ್ ಡಿಸೈನು ಕೂಡ, ಇದು ಕೂಡ ನಾನು ಕಸ್ಟಮರಿಗೆ ಹಾಕ್ಕೊಟ್ಟಿರುವಂಥ ಡಿಸೈನೇ. ಇದು ನಾನು ಡಬಲ್ ಕಲರಲ್ಲಿ ಮಾಡಿದ್ದೀನಿ. ಅಂದರೆ ಲೀಫ್ ಹಾಕಿ ಅರ್ಧಕ್ಕೆ ನಾನು ಗ್ರೀನ್ ಕಲರ್ ಇಟ್ಟಿದ್ದೀನಿ. ಈ ವಿಡಿಯೋಸ್ಗಳು ಡಿಸೈನ್ಸ್ಗಳು ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.